ಶ್ರೀಮದ್ ಆಚಾರ್ಯರ ಅನೇಕ ಭಾಷ್ಯಗಳಲ್ಲಿ ಕೆಲವು ವಿಚಾರಗಳನ್ನು ನಾವು ಗಮನಿಸಿದಾಗ ಜೀವನಿಗೆ ಕರ್ತೃತ್ವ ಉಂಟೋ ಇಲ್ಲೋ ಅನ್ನತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ಭಗವಂತ ಸ್ವತಂತ್ರ ಕರ್ತನಾಗಿದ್ದಾನೆ, ಜೀವನು ಅಸ್ವತಂತ್ರ ಕರ್ತೃ ಆಗಿದ್ದಾನೆ ಎಂಬುದು ಅಲ್ಲಿ ಸಿದ್ಧಾಂತ ಮಾಡಿರ್ತಕ್ಕಂಥ ವಿಚಾರ. ಆದರೆ ನಮಗೆಲ್ಲ ಅನುಭವ ಯಾವ ತರಹ ಇದೆ? ನಾವು ಯಾವುದೇ ಕಾರ್ಯವನ್ನು ಮಾಡುವಾಗ ಇದು ಅಹಂಕರ್ತ ಅನ್ನುವ ಅನುಭವ ನಮ್ಮೆಲ್ಲರಿಗೂ ಕೂಡ ಇದೆ. ಈ ಅನುಭವಕ್ಕೆ ವಿರುದ್ಧವಾಗಿ ನಾವು ಯಾವ ವೇದಗಳನ್ನು ಹೇಳಿದರೂ ಕೂಡ ಅದನ್ನು ನಂಬಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಒಂದು ಕಡೆ ಶಾಸ್ತ್ರವೇ ಹೇಳ್ತಾ ಇದೆ ನೋಡಿ, ಅನುಭವ ವಿರುದ್ಧವಾದದ್ದನ್ನು ವೇದಗಳೇ ಹೇಳಿದರೂ ಕೂಡ ಅಂತಹ ವೇದಕ್ಕೆ ನಾವು ಪ್ರಾಮಾಣ್ಯವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಮ್ಮ ಅನುಭವವೇ ಸರ್ವಶ್ರೇಷ್ಠವಾದಂತಹ ಪ್ರಮಾಣ ಅಂತ ನಾವು ನಂಬಿರ್ತೇವೆ. ಹಾಗಿರುವಾಗ ನಮ್ಮಲ್ಲಿ ಕರ್ತೃತ್ವ ಇದೆ ಅನ್ನತಕ್ಕಂತಹ ಭಾವನೆ ನಮ್ಮೆಲ್ಲರಿಗೂ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾಗ ಅಂತಹ ಕರ್ತೃತ್ವವನ್ನು ವೇದಗಳ ನಿಷೇಧ ಮಾಡ್ತಾ ಇವೆ. ಹಾಗಿದ್ದರೆ ನಿಜವಾಗಲೂ ಕೂಡ ನಾವು ಕರ್ತೃಗಳು ಹೌದೋ ಅಲ್ಲವೋ ಅನ್ನತಕ್ಕಂಥ ವಿಚಾರ ಬಂದಾಗ ಆ ಸಂದರ್ಭದಲ್ಲಿ ಭಗವಂತನಿಗೆ ಸ್ವತಂತ್ರ ಕರ್ತೃತ್ವ ಇದೆ, ಆದರೆ ಜೀವನಿಗೆ ಅಸ್ವತಂತ್ರ ಕರ್ತೃತ್ವ ಇದೆ ಅಂತ ನಾವು ತಿಳಿಯುವ ಮೂಲಕ ಜೀವನಲ್ಲಿರುವ ಕರ್ತೃತ್ವವನ್ನು ನಾವು ಇಲ್ಲ ಅಂತ ಅಲ್ಲಗಳಿಲಿಕ್ಕಾಗೋದಿಲ್ಲ. ಆದರೆ ಆ ಕರ್ತೃತ್ವದ ಮಟ್ಟ ಎಂಥದ್ದು, ಅದರಲ್ಲಿ ಇರತಕ್ಕಂತಹ ಅಂಶಗಳು ಎಷ್ಟರ ಮಟ್ಟಿಗೆ ಜೀವನದಲ್ಲಿ ಉಳ್ಕೊಂಡಿವೆ ಅನ್ನೋದನ್ನು ವಿಮರ್ಶೆ ಮಾಡುವಾಗ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ. ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸದೇವರು ಕೂಡ ಇದನ್ನು ನಿರ್ಣಯ ಮಾಡಿ ಹೇಳ್ತಾ ಇದ್ದಾರೆ. ನೋಡಿ, ಈ ಎಲ್ಲ ವೇದಗಳಲ್ಲಿ ನೀನು ಅದನ್ನು ಮಾಡಬೇಕು, ಸತ್ಯವನ್ನು ಹೇಳಬೇಕು, ಮತ್ತು ನಫಲಾಂಡುಂ ಭಕ್ಷೀತ ಅಂತ ಇಂತಹ ನಿಷಿದ್ಧವಾದ್ದನ್ನು ಮಾಡಬಾರ್ದು ಅಂತ ವಿಧಿ ನಿಷೇಧಗಳು ಏನು ವೇದದಲ್ಲಿ ಕಂಡು ಬರ್ತಾ ಇದೆ, ಅದೆಲ್ಲ ಜೀವನನ ಕುರಿತೇ ಆಗಿದೆ ಅಂತ ನಾವು ಹೇಳಬೇಕಾಗತ್ತೆ. ಯಾಕೆಂದರೆ ಭಗವಂತನಿಗೆ ಅಂತಹ ವಿಧಿ ನಿಷೇಧಗಳು ಯಾವತ್ತೂ ಕೂಡ ಇಲ್ಲವೇ ಇಲ್ಲ. ಅವನು ವಿಧಿ ನಿಷೇಧ ಅತೀತನಾಗಿ ಬಿಟ್ಟಿದ್ದಾನೆ. ಇನ್ನು ಜಡವಾದ ವಸ್ತುಗಳಿಗೆ ಯಾವತ್ತೂ ಕೂಡ ಇದನ್ನು ಮಾಡಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವುಗಳಿಗೆ ನಿಜವಾಗಲೂ ಕೂಡ ಆ ಚಿದಂಶ ಚಿಚ್ಛಕ್ತಿ ಆ ಜಡ ವಸ್ತುಗಳಲ್ಲಿ ಇಲ್ಲ. ಹಾಗಾದರೆ ಜೀವನನ್ನು ಕುರಿತೇ ಈ ಎಲ್ಲ ವೇದಗಳು ಈ ಅಂಶಗಳನ್ನು ಬೋಧನೆ ಮಾಡ್ತಾ ಇವೆ ಅಂತಾದಾಗ ಹಾಗಾದರೆ ಅವುಗಳೆಲ್ಲ ಆ ಜೀವನಿಗೆ ಸಂಬಂಧಪಡ್ತಾ ಇವೆ. ಅಷ್ಟು ಮಾತ್ರವಲ್ಲ, ನಾವು ಮಾಡಿರತಕ್ಕಂತಹ ಬೇರೆ ಬೇರೆ ಕರ್ಮಗಳೇನಿದೆ ಅವುಗಳಿಗೆ ಫಲವನ್ನು ಅನುಭವಿಸಲು ಕೂಡ ನಾವೇನು. ಹಾಗಾದರೆ ನಮ್ಮ ಕರ್ಮದ ಫಲವನ್ನು ನಾವೇ ಅನುಭವಿಸುವಾಗ ನಾವು ಅದಕ್ಕೆ ಕರ್ತೃಗಳಲ್ಲ ಅಂತ ಆಗಿಬಿಟ್ರೆ ಹಾಗಾದರೆ ನಮಗೆ ಯಾಕೆ ಅದರ ಫಲ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ. ಹಾಗಾದರೆ ಜೀವನಿಗೆ ಕರ್ತೃತ್ವ ಅದನ್ನು ಅವಶ್ಯವಾಗಿ ಒಪ್ಪಲೇಬೇಕು. ಆದರೆ ಕರ್ತೃತ್ವವನ್ನು ವೇದಗಳ ನಿಷೇಧ ಮಾಡ್ತಾ ಇವೆ, ಜೀವನ ಕರ್ತೃ ಅಲ್ಲ ಅಂತ ಹೇಳ್ತಾ ಇವೆ ಅನ್ನತಕ್ಕಂತಹ ಮಾತು ಕೂಡ ಅಲ್ಲಿ ಬಂದಾಗ ಇವೆರಡಕ್ಕೆ ಅವಿರುದ್ಧವಾಗಿ ನಾವು ಯಾವ ರೀತಿಯಾಗಿ ಅರ್ಥವನ್ನು ಮಾಡಬೇಕು ಅನ್ನೋದಕ್ಕೆ ಶ್ರೀಮದಾಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಕರ್ತೃತ್ವ ಎರಡು ಬಗೆಯಾಗಿದೆ. ಒಂದು ಸ್ವತಂತ್ರ ಕರ್ತೃತ್ವ, ಇನ್ನೊಂದು ಭಗವದ್ ಅಧೀನವಾಗಿರ್ತಕ್ಕಂಥ ಕರ್ತೃತ್ವ ಅಂತ ನಾವಿಟ್ಕೊಳ್ಬೇಕು. ನಾವು ಜೀವರಲ್ಲಿ ಯಾವುದೇ ತರಹದ ಒಂದು ಕರ್ತೃತ್ವವೇ ಇಲ್ಲ ಅಂತ ನಾವು ಹೇಳಿಬಿಟ್ರೆ ಅವನು ಜಡದಂತೆ ಆಗಿಬಿಡ್ತಾನೆ. ಯಾಕಂದರೆ ಜಡದಲ್ಲಿ ಯಾವ ಶಕ್ತಿ ಇಲ್ಲ, ಅದಕ್ಕೆ ಮಾಡುವ ಶಕ್ತಿ ಇಲ್ಲ, ತಿಳಿಯುವ ಶಕ್ತಿ ಇಲ್ಲ, ಅದರಂತೆ ಜೀವನ ಆಗಿಬಿಡ್ತಾನೆ. ಆದರೆ ಜೀವನು ಚೈತನ್ಯಮಯನಾದ್ದರಿಂದ ಅವನಲ್ಲಿ ಜಡಕ್ಕಿಂತ ಒಂದು ವಿಶೇಷತೆಯನ್ನು ವ್ಯತ್ಯಾಸವನ್ನು ನಾವು ಹೇಳಬೇಕಾದರೆ ಅವನಲ್ಲಿ ಜಡದಲ್ಲಿ ಇಲ್ಲದೇ ಇರತಕ್ಕಂಥ ಏನೋ ಒಂದು ಅಂಶವನ್ನು ಅವಶ್ಯವಾಗಿ ಹೇಳಲೇಬೇಕಾಗತ್ತೆ. ಅದು ಯಾವುದು ಅನ್ನತಕ್ಕಂತಹ ಪ್ರಶ್ನೆಗೆ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಭಗವಂತನಲ್ಲಿ ಸ್ವತಂತ್ರ ಕರ್ತೃತ್ವ ಅನ್ನತಕ್ಕಂಥದ್ದಿದೆ, ಆದರೆ ಜೀವನಲ್ಲಿ ಭಗವದಿಚ್ಛಾಧೀನವಾದ ಇಚ್ಛೆ ಎಂಬತಕ್ಕಂಥದ್ದಿದೆ. ಅನಂತರದಲ್ಲಿ ಭಗವಂತನ ಪ್ರಯತ್ನಕ್ಕೆ ಅಧೀನವಾದ ಪ್ರಯತ್ನ ಎಂಬತಕ್ಕಂಥದ್ದು ಜೀವನಲ್ಲಿದೆ. ಆದ್ದರಿಂದ ಇಚ್ಛಾ, ಪ್ರಯತ್ನ, ಜ್ಞಾನ ಇವುಗಳೆಲ್ಲ ಆ ಜೀವನಲ್ಲಿ ಇದ್ದರೂ ಕೂಡ ಅವುಗಳು ಸ್ವತಂತ್ರವಾಗಿ ಇಲ್ಲ, ಭಗವದ್ ಅಧೀನವಾಗಿದೆ ಅಂತ ನಾವು ತಿಳ್ಕೊಂಡಾಗ ಆವಾಗ ಜೀವನಲ್ಲಿರ್ತಕ್ಕಂಥ ಕರ್ತೃತ್ವವನ್ನು ನಾವು ಅಲ್ಲಗಳೆದಂತೂ ಕೂಡ ಆಗಲಿಲ್ಲ. ಮತ್ತು ವೇದಗಳಲ್ಲೇನು ಭಗವಂತನಿಗೆ ಸ್ವತಂತ್ರ ಕರ್ತೃತ್ವವನ್ನು ಶಾಸ್ತ್ರಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ ಅದನ್ನೂ ಕೂಡಿಸಿದಂತೆ ಆಗತ್ತೆ. ಆವಾಗ ಎರಡಕ್ಕೂ ನ್ಯಾಯ ಸಲ್ಲತ್ತೆ ಅನ್ನತಕ್ಕಂಥ ಅಂಶವನ್ನು ಅಲ್ಲಿ ಹೇಳುವ ಮೂಲಕ ಸತ್ಯವಾದ ಅಂಶವನ್ನು ಎಲ್ಲೂ ಕೂಡ ಅಸತ್ಯದ ಬೆರಕೆ ಇಲ್ಲದೆ ಅವರು ಬಹಳ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಅದು ಕೂಡ ಪ್ರಮಾಣಬದ್ಧವಾಗಿ. ಅದರಿಂದಾಗಿ ನಮಗೆ ಗೊತ್ತಾಗ್ತಾ ಇದೆ, ಹಾಗಾದರೆ ನಾವು ಜೀವನನ್ನು ಅಸ್ವತಂತ್ರ ಕರ್ತೃವಾಗಿದ್ದಾನೆ ಅಂತ ತಿಳ್ಕೊಂಡಾಗ ಅಲ್ಲಿ ನಮಗೆ ಯಾವುದೇ ರೀತಿಯಾದ ಸಂದೇಹಗಳು ಅಥವಾ ಬೇರೆ ರೀತಿಯಾದ ದೋಷಗಳು ಬರೋದಕ್ಕೆ ಅಲ್ಲಿ ಅವಕಾಶ ಇಲ್ಲವಾದ್ದರಿಂದ ಅದನ್ನೇ ನಾವು ನಂಬಿ ಅದರ ಹಿನ್ನೆಲೆಯಲ್ಲಿ ನಾವು ಪ್ರತಿಯೊಂದು ಕರ್ತವ್ಯ ಕರ್ಮಗಳನ್ನು ಮಾಡುವಾಗ ನಾವು ಭಗವದ್ ಅಧೀನವಾಗಿ ಈ ಕರ್ತವ್ಯಗಳನ್ನು ಮಾಡ್ತಾ ಇದ್ದೇನೆ, ಭಗವಂತನ ಪ್ರೇರಣೆಯಿಂದ ಅಂತ ನಾವು ಅನುಸಂಧಾನ ಮಾಡಿ ಆ ಎಲ್ಲ ಕರ್ತವ್ಯಗಳ ಹಿನ್ನೆಲೆಯಲ್ಲಿ ಆ
ಆ ಭಗವಂತನ ಸ್ವತಂತ್ರ ಕರ್ತೃತ್ವವನ್ನು ನಾವು ಮನಗಂಡು ಅನಂತರ ಆ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅದರಿಂದ ನಮಗೆ ವಿಶೇಷವಾದ ಆ ಪುಣ್ಯ ಎಂಬತಕ್ಕಂಥದ್ದು ಬರುತ್ತೆ. ಹಾಗಾದರೆ ನಮ್ಮ ಬದುಕಿನ ದಿನನಿತ್ಯದ ಕಾರ್ಯಗಳನ್ನು ನಾವು ಮಾಡುವಾಗ ಅದರಲ್ಲಿ ನಾವು ವೇದ ಉಪನಿಷತ್ತುಗಳ ಸಾರವನ್ನು ಸಂದೇಶವನ್ನು ಹೇಗೆ ನಾವು ಅಳವಡಿಸಿಕೊಳ್ಳಬೇಕು, ಅದು ಕೂಡ ಪರಸ್ಪರ ವಿರುದ್ಧವಲ್ಲದ ರೀತಿಯಲ್ಲಿ ಶಾಸ್ತ್ರಕ್ಕೆ ಅನುಗುಣವಾಗಿ ಅನ್ನತಕ್ಕಂಥ ವಿಚಾರ ಬಂದಾಗ ಈ ಅಂಶವನ್ನು ನಮಗೆ ಮಧ್ವ ಸಿದ್ಧಾಂತದಲ್ಲಿ ಶ್ರೀಮದಾಚಾರ್ಯರು ನಮಗೆ ನಿರೂಪಣೆ ಮಾಡಿ ತೋರಿಸಿದ್ದಾರೆ. ಇದರಿಂದಾಗಿ ನಮಗೆ ಗೊತ್ತಾಗ್ತಾ ಇದೆ, ಮಧ್ವ ಸಿದ್ಧಾಂತದಲ್ಲಿ ಯಾವ ಮೂಲಭೂತವಾದ ವೇದಗಳಲ್ಲಿ ಪ್ರತಿಪಾದಿತವಾದ ವಿಚಾರಗಳನ್ನು ಅಲ್ಲಗಳೆಯದಂತೆ, ಅವುಗಳಿಗೆ ಅಪಚಾರವಾಗದಂತೆ ನಾವು ಆ ಮೂಲಕವಾಗಿ ಅವುಗಳಿಗೆ ನ್ಯಾಯವನ್ನು ಸಲ್ಲಿಸಿ ಎರಡನ್ನು ಕೂಡ ನಾವು ಸಮನ್ವಯ ದೃಷ್ಟಿಯಿಂದ ಕಾಣಬೇಕು ಅನ್ನುವ ಅಂಶವನ್ನು ನಮಗೆ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಇದೇ ತರಹ ವೇದದಲ್ಲಿ ಬರುವ ಮತ್ತೊಂದು ಅಂಶವನ್ನು ನಾವು ಕಂಡಾಗ ಭಗವಂತನನ್ನು ನಿರ್ಗುಣ ಮತ್ತು ಸಗುಣ ಎಂಬುದಾಗಿ ಎರಡು ರೀತಿಯ ಪ್ರತಿಪಾದನೆ ಮಾಡುವ ವಾಕ್ಯಗಳನ್ನು ಕೂಡ ವೇದಗಳಲ್ಲಿ ನಾವು ಕಾಣುತ್ತೇವೆ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ಕೆಲವು ಕಡೆಗಳಲ್ಲಿ ಭಗವಂತನನ್ನು ನಿರ್ಗುಣ ಅಂತ ಹೇಳಿದ್ದು ಕೂಡ ಇದೆ. ಮತ್ತು ಕೆಲವು ಕಡೆಗಳಲ್ಲಿ ಅದೇ ವೇದ ಹೇಳ್ತಾ ಇದೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ದೇವರಲ್ಲಿ ಅವನಲ್ಲಿ ಸತ್ಯ ಜ್ಞಾನ ಮುಂತಾದ ಆ ಗುಣಗಳೆಲ್ಲ ಇದೆ. ಸತ್ಯ ಅಂದರೆ ನಿರ್ದುಷ್ಟವಾದ ಆನಂದ ಇತ್ಯಾದಿಗಳು ಅಂತೆಲ್ಲ ಹೇಳುವಾಗ ಗುಣಗಳನ್ನು ಕೂಡ ಭಗವಂತನಿಗೆ ವೇದಗಳು ಹೇಳ್ತಾ ಇದೆ. ಅದೇ ವೇದಗಳು ನಿರ್ಗುಣ ಅಂತಲೂ ಕೂಡ ಹೇಳ್ತಾ ಇದೆ. ಆದ್ದರಿಂದ ಯಾವುದು ಸರಿಯಾಗಿರ್ತಕ್ಕಂಥದ್ದು? ಅದಕ್ಕೆ ಅದ್ವೈತ ಸಿದ್ಧಾಂತ ವ್ಯಾಖ್ಯಾನ ಮಾಡ್ತಾ ಇದೆ ನೋಡಿ, ಭಗವಂತನಲ್ಲಿ ಆ ಗುಣಗಳಿಲ್ಲ ಅನ್ನತಕ್ಕಂಥ ಏನೊಂದು ವೇದವಾಕ್ಯ ಪ್ರತಿಪಾದನೆ ಮಾಡ್ತಾ ಇದೆಯಲ್ಲ, ಅದೇ ಪ್ರಮಾಣ, ಅದು ತತ್ವವೇದಕ. ಭಗವಂತನಲ್ಲಿ ಆನಂದಾದಿ ಗುಣಗಳಿದೆ ಅಂತ ಆನಂದಂ ಬ್ರಹ್ಮಣ ವಿದ್ವಾನ್ ಅಂತ ಉಪನಿಷತ್ತುಗಳೇನು ಭಗವಂತನಲ್ಲಿ ಆನಂದಾದಿ ಗುಣಗಳು ಇದೆ ಅಂತ ಹೇಳ್ತಾ ಇದೆಯಲ್ಲ, ಆ ವೇದವಾಕ್ಯ ಅಪ್ರಮಾಣ ಅಂತ ಹೇಳಿಬಿಡ್ತಾ ಇದೆ. ಹಾಗಾದರೆ ಇಲ್ಲೂ ಕೂಡ ಅಸತ್ಯದ ಬೆರಕೆ ಎಂಬತಕ್ಕಂಥದ್ದು ಆಗೋಯ್ತು. ಯಾಕೆ ಅಂದರೆ ವೇದವಾಕ್ಯಗಳಲ್ಲಿ ಇದಿಷ್ಟು ಮಾತ್ರ ಪ್ರಮಾಣ, ಇದು ಅಪ್ರಮಾಣ ಅಂತ ಯಾರಿಗೂ ಕೂಡ ಅಲ್ಲಿ ವರ್ಗೀಕರಣ ಮಾಡಲಿಕ್ಕೆ ಆಗೋದಿಲ್ಲ. ಅನಾದಿ ಕಾಲದಿಂದ ಇರತಕ್ಕಂತಹ ವೇದಗಳು. ಏಕೆಂದರೆ ಪ್ರಳಯ ಕಾಲದಲ್ಲೂ ಕೂಡ ಆ ಭಗವಂತನ ಬುದ್ಧಿಯಲ್ಲಿ ಆ ವೇದಗಳೆಲ್ಲ ನೆಲೆಸಿರುತ್ತವೆ. ಆದ್ದರಿಂದ ಶಾಶ್ವತಾಹ ವಿಷ್ಣು ಬುದ್ಧಿಗಾಹ ಅಂತ ಶ್ರೀಮಠ್ ಟೀಕಾಕೃತ್ಪಾದರೆ ವೇದಗಳಿಗೆ ಯಾವತ್ತೂ ನಾಶ ಎಂಬತಕ್ಕಂಥದ್ದಿಲ್ಲ. ಅವುಗಳು ಪ್ರಳಯ ಕಾಲದಲ್ಲೂ ಕೂಡ ಭಗವಂತನ ಆ ಬುದ್ಧಿಯಲ್ಲಿ ಇದ್ದೇ ಇರ್ತವೆ. ಸೃಷ್ಟಿಕಾಲ ಬಂದಾಗ ಆ ವೇದಗಳನ್ನು ಉಪದೇಶದ ಮೂಲಕವಾಗಿ ಭಗವಂತ ಅಭಿವ್ಯಕ್ತಿಗೊಳಿಸ್ತಾನೆ ಎಂಬುದಾಗಿ ವೇದಗಳ ಬಗ್ಗೆ ಪುರಾಣಗಳಿಗೂ ಕೂಡ ಇಲ್ಲದೇ ಇರತಕ್ಕಂತಹ ವಿಶೇಷತೆಯನ್ನು ಹೇಳಿ ಅವುಗಳ ಅಕ್ಷರಗಳು, ಅವುಗಳ ಅಕ್ಷರದ ಕ್ರಮಗಳು ಎಲ್ಲವೂ ಕೂಡ ಅನಾದಿ ನಿತ್ಯ ಅಂತ ಹೇಳಿರುವಾಗ ಅಂತಹ ವೇದಗಳಲ್ಲಿ ಎಲ್ಲೋ ಮಧ್ಯದಲ್ಲಿ ಬಂದಿರತಕ್ಕಂತಹ ಕೆಲವು ದರ್ಶನಗಳು ಇದು ವೇದ, ಇದು ಪ್ರಮಾಣ, ಇದು ತತ್ವವೇದಕ, ಇದು ಅಪ್ರಮಾಣ, ಇದು ಸರಿಯಾದ ಪ್ರಮೇಯವನ್ನು ಹೇಳೋದಿಲ್ಲ ಅಂತ ತೀರ್ಮಾನ ಮಾಡಿ ತಮ್ಮ ಒಂದು ವಿಚಾರಗಳನ್ನು ವೇದಗಳ ಮೇಲೆ ಹೇರಿ ಇದು ಮಾತ್ರ ಪ್ರಮಾಣ ಅಂತ ಹೇಳಿಕ್ಕೆ ಹೊರಟಾಗ ಅದು ವೇದಕ್ಕೆ ಅಪಚಾರ ಮಾಡಿದಂತೆ ಆಗುತ್ತೆ. ಆದ್ದರಿಂದ ಎಲ್ಲ ವೇದವಾಕ್ಯಗಳು ಕೂಡ ಪರಮ ಪ್ರಮಾಣವೇ ಆಗಿರುವಾಗ ಅವುಗಳಲ್ಲಿ ಒಂದನ್ನು ಪ್ರಮಾಣ ಇನ್ನೊಂದು ಅಪ್ರಮಾಣ ಅಂತ ಹೇಳಿದರೆ ಅದು ಎಷ್ಟು ಅದು ಸರಿಯಲ್ಲ, ಎಷ್ಟರ ಮಟ್ಟಿಗೆ ಅದು ಅಸಾಧು ಆಗುತ್ತೆ ಅನ್ನೋದರ ಬಗ್ಗೆ ವಾದಿರಾಜ ಸ್ವಾಮಿಗಳು ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಒಬ್ಬ ರೈತ ಅವನು 2 ಹಸುಗಳನ್ನು ತೆಗೆದುಕೊಂಡು ಅವನು ಹುಲ್ಲನ್ನು ಹಾಕ್ತಾನೆ. ಅದರಲ್ಲಿ ಹಸಿ ಹುಲ್ಲು ಸ್ವಲ್ಪ ಇದ್ದಾಗ 2 ಹಸುಗಳು ಕೂಡ ಕಚ್ಚಾಟವನ್ನು ಶುರು ಮಾಡಿದಾಗ ಹಸುಗಳನ್ನು ತಗೊಂಡಿದ್ದೇನೆ, ಇವುಗಳ ಕಚ್ಚಾಟವನ್ನು ಹೇಗೆ ಬಿಡಿಸಬೇಕು ಅಂತ ಅವನು ಹಾದಿಯಲ್ಲಿ ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿಯನ್ನು ಕೇಳ್ತಾನೆ. ನೋಡಿ ಸ್ವಾಮಿ, ನಾನು 2 ಹಸು ತಗೊಂಡಿದ್ದೇನೆ, ಆದರೆ ಅವರು ಹಸಿ ಹುಲ್ಲಿಗೋಸ್ಕರ ಆ 2 ಹಸು ಕಚ್ಚಾಡ್ತಾ ಇವೆ, ಇವುಗಳ ಜಗಳ ಹೇಗೆ ಬಿಡಿಸಬೇಕು ಅಂತ ಅವನು ಕೇಳಿ. ಆವಾಗ ಅವನು ಹೇಳಿದ, ಯಾಕೆ ಚಿಂತೆ ಮಾಡ್ತೀರಾ, ಅಲ್ಲೇ ಪಕ್ಕದಲ್ಲಿ ಮಚ್ಚಿದೆಯಲ್ಲ ಅದನ್ನು ತೊಗೊಂಡು ಒಂದು ಹಸುವನ್ನು ಕೊಚ್ಚಾಕ್ಬಿಡಿ. ಆವಾಗ ಒಂದು ಹಸು ಮಾತ್ರ ಉಳ್ಕೊಳ್ಳುತ್ತೆ, ಇನ್ನೊಂದು ಅಲ್ಲೇ ಕೆಳಬಿದ್ದು ಸತ್ತೋಗಿರತ್ತೆ, ಆವಾಗ ಜಗಳನೇ ಇಲ್ಲ. ಆದ್ದರಿಂದ ಜಗಳವನ್ನು ಇಷ್ಟು ಸುಲಭವಾಗಿ ಪರಿಹಾರ ಮಾಡ್ಕೊಳ್ಬೋದಲ್ಲ ಅಂತ ಅವನು ಹೇಳಿದ. ಅದಕ್ಕೆ ರೈತ ಅಂದ್ಕೊಂಡ, ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದು ಅದನ್ನು ಕೊಚ್ಚಿ ಹಾಕೋದಕ್ಕಲ್ಲ, ಅದರಿಂದ ಪ್ರಯೋಜನ ಪಡೆಯೋದಕ್ಕೆ ಇವನ ಉಪಾಯ ಸರಿಯಲ್ಲ ಅಂತ ಅವನು ಬಿಟ್ಟು ಇನ್ನೊಬ್ಬನು ಬಂದ ಅವನ ಹತ್ರ ಕೇಳಿದಾಗ ಅವನು ಹೇಳಿದ, ನೋಡಪ್ಪ ನೀನೇನು ಚಿಂತೆ ಮಾಡಬೇಡ, ಒಂದು ಹಸುವನ್ನು ಕೊಚ್ಚಿ ಹಾಕೋದು ಬೇಡ, ಆ ಹುಲ್ಲುಗಳನ್ನು 2 ಭಾಗ ಮಾಡಿಬಿಟ್ಟು ಒಂದು ಭಾಗ ಹುಲ್ಲು ಒಂದು ಹಸುವಿಗೆ, ಇನ್ನೊಂದು ಹುಲ್ಲು ಇನ್ನೊಂದು ಹಸುವಿಗೆ ಹೋಗುತ್ತೆ. ಆವಾಗ ಅನಾಯಾಸವಾಗಿ 2 ಹಸುಗಳನ್ನು ಉಳಿಸ್ಕೊಂಡೇ ನೀನು ಅವುಗಳ ಜಗಳವನ್ನು ಪರಿಹಾರ ಮಾಡ್ಬೋದು. ಆದ್ದರಿಂದ ಈ ಉಪಾಯವನ್ನು ನೀನು ನಡೆಸು ಅಂತ ಹೇಳಿದಾಗ ಅದೇ ಅವನಿಗೆ ಇಷ್ಟವಾಗತ್ತೆ. ಅದೇ ರೀತಿಯಾಗಿ ಅವನು ಮಾಡ್ತಾನೆ. ಅದರಂತೆ ಯಥಾ ಗೃಷ್ಟ್ಯೋರ್ ವಿರೋಧೇತು ಹತ್ವೈಕಾಂ ಅಪರಾಂಗುಖೀಂ ವಿರೋಧ ಶಾಂತಿಂ ಕಕ್ಕುರಿಯಾತ್ ವಿನಾಮ್ ಲೇಂಛ ಕುಮಾರಕಾನ್ ಅಂತ ವಾದಿರಾಜ ಸ್ವಾಮಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ 2 ವೇದ ವಾಕ್ಯಗಳು ಅಂದರೆ ಅವು ಪರಸ್ಪರ ವಿರೋಧವನ್ನು ಒಂದು ವಿಚಾರವನ್ನು ಹೇಳಿದರೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ವಿಚಾರವನ್ನು ಒಂದು ವೇದವಾಕ್ಯ ಹೇಳ್ತಾ ಇದೆ ಅಂತ ಆದಾಗ
ಅದರಲ್ಲಿ ಒಂದು ವೇದವಾಕ್ಯ ಅಪ್ರಮಾಣವಾಗಿದೆ, ಇನ್ನೊಂದು ಮಾತ್ರ ಪ್ರಮಾಣವಾಗಿದೆ ಅಂತ ಹೇಳಿದರೆ ಒಂದು ಹಸುವನ್ನು ಕೊಚ್ಚಾಕಿ ಇನ್ನೊಂದು ಹಸು ಮಾತ್ರವನ್ನು ಇಟ್ಕೊಂಡು ಜಗಳ ಪರಿಹಾರ ಮಾಡಿ ಅಂತ ಹೇಳುವ ವ್ಯಕ್ತಿಯ ಉಪಾಯದಂತೆ ಅದು ಆಗಿಬಿಡತ್ತೆ. ಆದರೆ ನಿಜವಾಗಲೂ ಕೂಡ ಆ ಎರಡು ವೇದವಾಕ್ಯಗಳಿಗೆ ನಾವು ಹೇಗೆ ವಿರೋಧವನ್ನು ಪರಿಹಾರ ಮಾಡಬೇಕು ಅಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ, ವಿಷಯ ಭೇದ ವ್ಯವಸ್ಥೆಯಿಂದ ನಾವು ವಿರೋಧವನ್ನು ಪರಿಹಾರ ಮಾಡಬೇಕು. ಹೇಗೆ? ಭಗವಂತನಲ್ಲಿ ನಿರ್ಗುಣ ಅಂತ ಯಾವ ವೇದಗಳು, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅನ್ನತಕ್ಕಂಥ ವೇದಗಳು ಹೇಳ್ತಾ ಇವೆ, ಆ ವೇದಗಳಿಗೆ ಭಗವಂತನಲ್ಲಿ ಯಾವ ಗುಣಗಳು ಇಲ್ಲ ಅಂತ ಅಭಿಪ್ರಾಯವಲ್ಲ. ಆ ವೇದವಾಕ್ಯಕ್ಕೆ ಭಗವಂತನಲ್ಲಿ ಬಂಧಕವಾದ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳಿಲ್ಲ ಅಂತ ಅರ್ಥ ಮಾಡಬೇಕು. ಏಕೆಂದರೆ ಇತಿಹಾಸ ಪುರಾಣಾದಿಗಳೆಲ್ಲ ಆ ಭಗವಂತನಲ್ಲಿ ನಿಷೇಧ ಮಾಡುವ ಗುಣಗಳು ಇವೇ ಆಗಿವೆ ಎಂಬುದಾಗಿ ಅವುಗಳು ಬಹಳ ಸ್ಪಷ್ಟವಾಗಿ ಅವುಗಳು ಘೋಷಣೆ ಮಾಡ್ತಾಯಿ. ಅದಕ್ಕೆ ಉದಾಹರಣೆಯಾಗಿ ಮಹಾಭಾರತದ ಆರಂಭದಲ್ಲಿ ಬರುವ ಮಂಗಳಾಚರಣೆ ಶ್ಲೋಕವನ್ನು ನೋಡಿದಾಗ ಅಲ್ಲಿ ವೇದವ್ಯಾಸ ದೇವರೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ತ್ರೈಗುಣ್ಯ ವರ್ಜಿತ ಮಜಂ ವಿಭು ಮಾಧ್ಯಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ ಅಂತ ಹೇಳುವಾಗ ಭಗವಂತನಿಗೆ ಒಂದು ವಿಶೇಷಣವನ್ನು ಮಹಾಭಾರತ ಹೇಳ್ತಾ ಇದೆ, ಅದು ತ್ರೈಗುಣ್ಯ ವರ್ಜಿತನಾಗಿದ್ದಾನೆ. ಅಂದರೆ ಭಗವಂತನಲ್ಲಿ ಯಾವ ಗುಣಗಳಿಲ್ಲ ಅನ್ನೋದನ್ನು ಪುರಾಣವೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಮ್ಮಲ್ಲೆಲ್ಲ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳ ಒಂದು ಪ್ರಭಾವಕ್ಕೆ ಒಳಗಾಗಿ ಬೇರೆ ಬೇರೆ ರೀತಿಯಾದಂಥ ಪ್ರವೃತ್ತಿಗಳು ಉಂಟಾಗ್ತಾ ಇರುತ್ತೆ. ಈ ಎಲ್ಲ ಗುಣಗಳ ಮೂಲತಃ ಬಂಧಕಗಳಾಗಿದೆ. ಪ್ರಕೃತಿಯೇ ಬಂಧಕ, ಅದು ಈ ಗುಣಗಳ ಮೂಲಕವಾಗಿ. ಆದ್ದರಿಂದ ಅಂತಹ ಬಂಧಕವಾದ ಸತ್ವರಜ ತಮೋ ಗುಣಗಳು ಆ ಭಗವಂತನಲ್ಲಿಲ್ಲ ಅನ್ನುವ ಕಾರಣದಿಂದ ಅವನನ್ನು ನಿರ್ಗುಣ ಅಂತ ನಾವು ತಿಳಿಯಬೇಕು ಅನ್ನುವ ಅಂಶವನ್ನು ಆ ಪುರಾಣಗಳು, ಇತಿಹಾಸಗಳ ಆಧಾರದಲ್ಲಿ ನಮಗೆ ಶ್ರೀಮದಾಚಾರ್ಯ ತಿಳಿಸ್ತಾ ಇದ್ದಾರೆ.